ಕೆಲಸ ಕಾರ್ಯಕ್ರಮ ಆರಂಭ ಆಗಿದೆ. ನಿಮ್ಮ ಕನಸು ಕೂಡ ಇದು. ಯಾವ ರೀತಿ ಸಾಗುತ್ತೆ ಈ ಕಾರ್ಯ ಅಂತ? ಇಲ್ಲ, ಚೆನ್ನಾಗಿ ಸಾಗಬೇಕು ಅನ್ನುವಂಥದ್ದೇ ನಮ್ಮ ಉದ್ದೇಶ. ಬೇಗ ಅದನ್ನು ಜನಗಳಿಗೆ ಅವರು ಬಂದು ಒಳಗಡೆ ಬಂದಾಗಲೇ ಅವ್ರಿಗೆ ಆ ಮನೋಭಾವನೆಗಳನ್ನ ಬದಲಾವಣೆಯಾಗಿ ಅಮ್ಮವರ ಸುದೀರ್ಘ ಕಾಲದ ಜೀವನದ ಯಾತ್ರೆ ಒಂದೊಂದು ಹೆಜ್ಜೆನಲ್ಲೂ ಅವ್ರಿಗೆ ನೆನಪಾಗಬೇಕು ಅಭಿಮಾನಿಗಳಿಗೆ. ಆ ಒಂದು ಉದ್ದೇಶ ಇಟ್ಕೊಂಡು ಇದನ್ನೆಲ್ಲ ಮಾಡಿದ್ದೀವಿ. ಕೆಲವು ಬರಹಗಳೆಲ್ಲ ನಮ್ಮ ತಾಯಿಯವರು ಹೇಳಿರುವಂಥ ಕೆಲವು ಮಾತುಗಳು ಅಪರೂಪದ ಮಾತುಗಳು. ನನಗೆ ವಯಸ್ಸಾಗಿಲ್ಲ ಅಂತ ವಿದ್ಯೆ ಸಂಪಾದನೆ ಮಾಡಬೇಕು, ಸಾವಿಲ್ಲ ಅಂತ ಹಣ ಸಂಪಾದನೆ ಮಾಡಬೇಕು. ಈ ಸ್ಫೂರ್ತಿದಾಯಕವಾದ ಮಾತುಗಳು ಎಂದು ಮರೆಯೋಕ್ಕಾಗಲ್ಲ. ಹಲವಾರು ಮಾತುಗಳು ಅವೆಲ್ಲ ಗೋಡೆ ಮೇಲೆ ಅದನ್ನು ಬರಿಬೇಕು ಅನ್ನುವಂಥದ್ದು. ಇನ್ನು ಒಂದು ಸುತ್ತು, ಮತ್ತಿನ್ನು 2 ಸುತ್ತು, 3ನೇ ಸುತ್ತು ಅಮ್ಮವರ ದರ್ಶನ ಮಾಡಿಕೊಂಡಿಲ್ಲ. ಅದಕ್ಕೆ ಹೆಚ್ಚು ಕಡಿಮೆ ಒಂದು ಧ್ಯಾನ ಮಂಟಪ ಅನ್ನುವಂಥ ಆ ಭಾವನೆಯಲ್ಲೇ ಅದನ್ನು ಸೃಷ್ಟಿ ಮಾಡಿದ್ದೀವಿ. ತಾಯಿಯವರ ದೇವಸ್ಥಾನ ಅಂತಲೇ ನಾವು ಅದನ್ನು ಭಾವಿಸಿದ್ದೀವಿ. ಖರ್ಚು ವೆಚ್ಚಗಳು ಆಗುತ್ತೆ, 55 ಲಕ್ಷ ಅಂದಾಜು ಇರಲಿ. ಅಮ್ಮವರು ಎಲ್ಲ ಸೌಕರ್ಯಗಳು ಮಾಡಿಕೊಟ್ಟಿದ್ದಾರೆ. ಸರ್ಕಾರಕ್ಕೆ, ಸಾರ್ವಜನಿಕರಿಗೆ ನಾವುಗಳು ಹೊರೆ ಆಗಬಾರ್ದು ಅನ್ನುವಂಥ ಉದ್ದೇಶ ನನಗೆ. ಖಂಡಿತ ಸರ್ಕಾರಕ್ಕೆ ಯಾವುದೇ ಒಂದು ತೊಂದರೆ ಕೊಡಬೇಕು ಅನ್ನುವಂಥ ಉದ್ದೇಶ ನಮಗಿಲ್ಲ. ಅವರಿಗೆ ಹೊರೆಯಾಗುವಂಥದ್ದು ನಮಗೆ ಉದ್ದೇಶ ಇಲ್ಲ. ಇವತ್ತಿರೋ ಪರಿಸ್ಥಿತಿನಲ್ಲಿ, ಇವತ್ತಿರೋ ಹಣದ ಒಂದು ಬಿಕ್ಕಟ್ಟಿನಲ್ಲಿ ನಾವು ಯಾರಿಗೂ ತೊಂದರೆ ಕೊಡೋಕ್ಕೆ ಇಷ್ಟಪಡಲ್ಲ. ಆದಷ್ಟು ಭಗವಂತನ ಆಶೀರ್ವಾದ, ಅಭಿಮಾನಿಗಳ ಪ್ರೋತ್ಸಾಹ, ಮಾಧ್ಯಮದವರು ನಿಮ್ಮ ಉತ್ಸಾಹ, ಈ ಮೂರರೊಂದಿಗೆ ತಾಯಿಯವರ ಆಶೀರ್ವಾದ ಖಂಡಿತ ಇಷ್ಟು ಬೇಗ ಇವೆಲ್ಲ ನಡೀತದೆ ಅಂದರೆ ಕಾರಣ ನೀವು ಇಷ್ಟು ಜನ ಇರೋದ್ರಿಂದ ನಡೀತಾ ಇದೆ. ಇಲ್ಲಿ ನಾನು ಕೇವಲ ಒಬ್ಬ ತಾಯಿಯವರು ಬಿಟ್ಟು ಹೋಗಿರುವಂಥ ಪ್ರೀತಿಯ ಮಗ ಅಷ್ಟೇ. ಆ ಶಕ್ತಿ ನನಗೆ ಮಾಡಿಸ್ತಾ ಇದೆ ಅಷ್ಟೇ. ನನಗೆ ಇನ್ನೇನು ಹೇಳಕ್ಕೆ ಇಷ್ಟ ಆಗ್ತಾ ಇಲ್ಲ. ಇನ್ನೂ ಅವರು ನಮ್ಮ ದೇಹದಿಂದ ಬಿಟ್ಟು ಹೋಗಿಲ್ಲ ನಮ್ಮ ತಾಯಿಯವರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.